Hi, hello children. Welcome to the social class. Today we are going to discuss about the continue part of the lesson. Name is what children? Water. In last video we learned the uses of water. Understand? I hope understand that video. Today in this class we are going to discuss about the source of water. What children? The source of water. So then why late? Let's start the class. Watch the video still end. Take one book and pencil. Okay children? We need water in the construction ಅಂದರೆ ಬಿಲ್ಡಿಂಗ್ಸ್ ಕಟ್ಟಲಿಕ್ಕೆ ಆಫ್ ಅವರ್ ಹೌಸಸ್ ಮನೆ ಕಟ್ಟಡ ಕಟ್ಟಬೇಕಾದ್ರೆ ದೇ ನೀಡ್ ವಾಟರ್. ವಿ ಆಲ್ಸೋ ನೀಡ್ ವಾಟರ್ ಫಾರ್ ಎಕ್ಸ್ಟಿಂಗ್ಯೂಷಿಂಗ್ ಮೀನ್ಸ್ ಫೈರ್ ಅಂದರೆ ಬೆಂಕಿನ ಆರಿಸಲಿಕ್ಕೆ ನಂದಿಸಲಿಕ್ಕೆ ಏನು ಬೇಕು? ಫೈರ್. ವಾಟರ್ ಈಸ್ ಆಲ್ಸೋ ಯೂಸ್ ಇನ್ ಸ್ವಿಮ್ಮಿಂಗ್ ಪೂಲ್ಸ್. ಸ್ವಿಮ್ಮಿಂಗ್ ಪೂಲಲ್ಲಿ ಏನಿದೆ ಆಟ ಆಡಬೇಕಾದ್ರೆ ನೀರು ಬೇಕೇ ಬೇಕು. ಫಾರ್ ಅಮ್ಯೂಸ್ಮೆಂಟ್ಸ್ ಮೀನ್ಸ್ ಮನರಂಜನೆ. ಫಾರ್ ಎಕ್ಸಾಂಪಲ್ ಪಾರ್ಕ್, ಎಕ್ಸಿಬಿಷನ್ ಅಲ್ಲೆಲ್ಲ ಏನು ಮಾಡ್ತಾರಂದರೆ ಅಮ್ಯೂಸ್ಮೆಂಟ್ ಅಂತ ಅಲ್ಲಿ ನೀರಲ್ಲಿ ಆಟ ಆಡೋದ ಸಾಮಾನು ಎಂಜಾಯ್ಮೆಂಟ್ ಮಾಡುವಂಥವುಗಳನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. GRS ಪಾರ್ಟಿಸಿಪಾರ್ಟ್ ಅಲ್ಲ ಅದರಲ್ಲೆಲ್ಲ ನೀರಿನಲ್ಲಿ ಆಟ ಆಡೋದಲ್ಲ. ಸೊ ಅದರಲ್ಲೇನು ನೀರನ್ನ ಬಹಳವಾಗಿ ಉಪಯೋಗಿಸ್ತಾರೆ. ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆಲ್ಸೋ ನೀಡ್ ವಾಟರ್ ಟು ಕ್ವೆಂಚ್ ದೇರ್ ಥರ್ಸ್ಟಿ ಆ್ಯಂಡ್ ಟು ಕೀಪ್ ದೆಮ್ ಸೆಲ್ಫ್ ಕೂಲ್. ಸೊ ಅದಕ್ಕಷ್ಟೇ ಅಲ್ಲ ನೀರು, ಎನಿಮಲ್ಸ್ ಪ್ರಾಣಿಗಳಿಗೂ ನೀರು ಬೇಕು. ಬರ್ಡ್ಸ್ ಆಲ್ಸೋ ನೀಡ್ ವಾಟರ್ ಟು ಕ್ವೆಂಚ್ ದೇರ್ ಥರ್ಸ್ಟ್ ಅದರ ಬಾಯಾರಿಕೆಯನ್ನು ತೀರಿಸ್ಕೊಳ್ಳಿಕ್ಕೆ, ದಾಹವನ್ನು ತೀರಿಸ್ಕೊಳ್ಳಿಕ್ಕೆ ನೀರು ಬೇಕು. ಆ್ಯಂಡ್ ಟು ಕೀಪ್ ದೆಮ್ ಸೆಲ್ಫ್ ಕೂಲ್, ಬಾಡಿನ ನೀರು ಕುಡಿದಿಂದ ಏನಾಗುತ್ತೆ, ನಮ್ಮ ಬಾಡಿ ಕೂಲಾಗಿ ಇರುತ್ತೆ. ಪ್ಲ್ಯಾಂಟ್ ಆಲ್ಸೋ ನೀಡ್ ವಾಟರ್ ಟು ಗ್ರೋ. ಗೊತ್ತಲ್ಲ, ನೀರು ಹಾಕಿದರೆ ಗಿಡ ಬೆಳೆಯುತ್ತೆ. ನೆಕ್ಸ್ಟ್ ಸೋರ್ಸ್ ಆಫ್ ವಾಟರ್. Rain is the main source of water. Yes, no? Main source of water ಯಾವುದು? Rain ಅಂದರೆ ಮಳೆ. We also get water from many others source like rivers, wells, lakes, ponds, tube wells, streams, hand pump, etc. ಸೊ ನಮಗೆ ಇವೆಲ್ಲ ತುಂಬಬೇಕಾದ ನೀರು ಎಲ್ಲಿಂದ ಬರಬೇಕು? ಫಸ್ಟ್ ರಿವರ್ಗೆ ನೀರು ಬೇಕು, ವೆಲ್ಸ್ ಬಾವಿಗೆ ಬೇಕು, ಲೇಕ್ ಕೆರೆಗೆ, ಪಾಂಡ್ ಕೆರೆಗೆ, ಈ ಟ್ಯೂಬ್ ವೆಲ್ಸ್, ಸ್ಟ್ರೀಮು, ಜರಿ, ಹ್ಯಾಂಡ್ ಪಂಪಲ್ಲಿ ನೀರು ಬೇಕು. ಅಂದರೆ ಏನು ಬರಬೇಕು? ಫಸ್ಟಿಗೆ ನಮ್ಗೆ ಏನು ಬರಬೇಕು? ರೇನ್ ಬರಬೇಕು. ಅದಕ್ಕೋಸ್ಕರ ರೇನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್. ನಮಗೆ ನೀರಿನ ಮೂಲ ಯಾವುದು ಅಂದರೆ ಮಳೆ. ಓಕೆ, we get water from many others source like river, wells, lakes, ponds, tube wells, streams, hand pump, etc. Understand children? See, river, wells bhavi, lake, tube wells, hand pump borewell ಅಂತ ಹೇಳ್ತಾರಲ್ಲ. ಸೊ ಸ್ಟ್ರೀಮ್ ಅಂದರೆ ಜರಿ. ಓಕೆ, ನೆಕ್ಸ್ಟ್ rain is the ಮೇನ್ ಸೋರ್ಸ್ ಆಫ್ ವಾಟರ್. ಸಿ, ಏನು ಮೇನ್ ಸೋರ್ಸು? ನಮಗೆ ನೀರು ಎಲ್ಲಿಂದ ಸಿಗುತ್ತೆ? ಮಳೆಯಿಂದ ಸಿಗುತ್ತೆ. ದ ರೇನ್ ವಾಟರ್ ಗೆಟ್ಸ್ ಕಲೆಕ್ಟೆಡ್ ಇನ್ ಪಾಂಡ್ಸ್, ರಿವರ್, ಲೇಕ್ಸ್ ಆ್ಯಂಡ್ ಟ್ಯಾಂಕ್ಸ್. ಮಳೆ ನೀರು ಎಲ್ಲಿ ಸಂಗ್ರಹ ಆಗುತ್ತೆ ಅಂದರೆ ಪಾಂಡ್ ಕೆರೆಯಲ್ಲಿ, ನದಿಯಲ್ಲಿ, ಟ್ಯಾಂಕಲ್ಲಿ ಸಂಗ್ರಹ ಆಗುತ್ತೆ. ಸಮ್ ಪಾರ್ಟ್ ಆಫ್ ದ ರೇನ್ ವಾಟರ್ ಸೀಪ್ಸ್ ಇಂಟು ದ ಗ್ರೌಂಡ್. ಕೆಲವು ಪಾರ್ಟ್ ರೇನ್ ವಾಟರ್ ನೀರಿನ ನೆಲದ ಒಳಗೆ ಹಿಡ್ಕೊಂಡೋಗುತ್ತೆ. ವಿ ಗೆಟ್ ದಿಸ್ ವಾಟರ್ ಥ್ರೂ ದ ಹ್ಯಾಂಡ್ ಪಂಪ್ಸ್ ಆ್ಯಂಡ್ ಟ್ಯೂಬ್ ವೆಲ್ಸ್.
ಹಾಗೆ ನೀರು ಮೇಲಿಂದ ಬಿದ್ದ ನೀರು ನೆಲದೊಳಗೆ ಹೋದಂಥ ನೀರು ಮತ್ತೆ ನಮಗೆ ಬೇಕು ಅಂದರೆ ನಾವು ಅದು ಏನು ಯೂಸ್ ಮಾಡಬೇಕು, ಹ್ಯಾಂಡ್ ಪಂಪ್ ಯೂಸ್ ಮಾಡಿದರೆ ನಮಗೆ ನೀರು ಮತ್ತೆ ಮೇಲೆ ಬರುತ್ತೆ. ಓಕೆ, ದಿಸ್ ವಾಟರ್ ಈಸ್ ಕಾಲ್ಡ್ ಅಂಡರ್ ಗ್ರೌಂಡ್ ವಾಟರ್. ಏನಂತ ಹೇಳ್ತೀವಿ? ಅಂಡರ್ ಗ್ರೌಂಡ್ ವಾಟರ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಚಿಲ್ಡ್ರನ್, write down new words. So how many is there? 15 is there. Write down neatly and write 5 times. This is the homework. Today's homework is 15 words. Write 5 times. Okay. Construction, extinguishing, swimming, amusement, quench, source, rivers, lakes, ponds, tube wells, hand pumps, rainwater collected underground. Total 15 words is there. You write neatly and write in HW book, and also by heart these spellings also. You should, ಇದು ನಿಮಗೆ ಹೇಳಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು. ಓಕೆ ಚಿಲ್ಡ್ರನ್? Next we will meet in next video. Keep watching. Bye bye.